ನಮಸ್ಕಾರ ದೇವರು. ಇವತ್ತು ನಾವು ಹೋಗ್ತಾ ಇದ್ದೀವಿ ಸಿದ್ಧಗಂಗೆ ಮಠಕ್ಕೆ. ಜಾತ್ರೆ ಸ್ಟಾರ್ಟ್ ಆಗಿ ಅಲ್ಲೇ 2 ಡೇಸ್ ಆಗಿದೆ. ನಾವು ಇವತ್ತು ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿದೆ ಜಾತ್ರೆ ಅಂತ. ನೋಡಿ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಫ್ಯಾಮಿಲೀಸ್ಗಳು. ಎಷ್ಟೋ ಜನ ಹೋಗ್ತಾ ಇದ್ದಾರೆ ನಡ್ಕೊಂಡು. ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಜನ ಹೋಗ್ತಾ ಇದ್ದಾರೆ ಮಠ ನೋಡೋಕ್ಕೆ. ಜಾತ್ರೆ ಬೇರೆ ನಡೀತಾ ಇದೆ. ಹಸು ಕರುಗಳು ಎಲ್ಲ ನೋಡಕ್ ಬಂದಿದ್ದಾರೆ, ದೂರದಿಂದ ಬಂದಿದ್ದಾರೆ. ನಾವು ಹೋಗ್ತಾ ಇದ್ದೀವಿ, ನೋಡೋಣ ಬನ್ನಿ. ಜಾತ್ರೆ 113ನೇ ಜಾತ್ರೆ ಅಂತೆ. ನಾವು ಹುಟ್ಟೋಕೆ ಮುಂಚೆ, ನಮ್ಮ ಅಪ್ಪ ಅಮ್ಮ ಅಂದಿರು ಹುಟ್ಟೋಕೆ ಮುಂಚೆನೇ ಎಲ್ಲೂ ನಡೀತಾ ಇದೆ ಈ ಜಾತ್ರೆ. ವೆಲ್ಕಮ್ ಟು ದ ಸಿದ್ಧಗಂಗಾ ಜಾತ್ರಾ. ನೋಡಿ 117ನೇ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅಂತ ಬ್ಯಾನರ್ ಹಾಕಿದ್ದಾರೆ. ನೋಡಿ ಜನ ಹೊಡ್ಕೊಂಡು ನೋಡಿ ಖಾರಪುರಿ ಅಂಗಡಿ ಎಲ್ಲ ಇಕ್ಕಿದ್ದಾರೆ. ಇನ್ನೂ ಅಷ್ಟು ಅಂಗಡಿ ಇನ್ನೂ ಓಪನ್ ಆಗಿಲ್ಲ. ಜಾತ್ರೆ ಇನ್ನು ಅಂಗಡಿಗಳೆಲ್ಲ ಇನ್ನು ಈಗಿನ ಮಾಡ್ತಾ ಇದ್ದಾರೆ, ಆಗ್ತಾ ಇದ್ದಾರೆ. ಅಷ್ಟನ್ನ ಮಕ್ಕಳುಗಳೆಲ್ಲ ಓಡಾಡ್ತಾ ಇದ್ದಾರೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನೋಡಿ ಟ್ಯಾಟು ಅಂಗಡಿ, ಕಂಬಳಿ, ಕರಿ ಕಂಬಳಿ ಎಲ್ಲ ಹಾಕಿದ್ದಾರೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಮಧ್ಯಾಹ್ನ ಆಗಿರೋದ್ರಿಂದ ಅದೇ ಜನ ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಜನಗಳೆಲ್ಲ ಬೆಳಗ್ಗೆ ಇಲ್ಲ ಸಂಜೆ ಹೊತ್ತು ಜಾಸ್ತಿ ಇರ್ತಾರೆ. ನೋಡಿ ಎಲ್ಲ ಅಂಗಡಿಗಳೆಲ್ಲ ರೆಡಿ ಆಗಿದ್ದಾವೆ ಆಲ್ಮೋಸ್ಟ್. ಅಲ್ವು ಈಗ ಫ್ರೆಂಡ್ ಓಡಾಡಕ್ ಜಾಗ ಇರೋದು ಅಷ್ಟು. ನೋಡಿ ಮಡ್ಡ ಹುಡುಗರೆಲ್ಲ ಸಾಲಾಗಿ ಊಟಕ್ಕೆ ಹೋಗ್ತಾ ಇದ್ದಾರೆ. ಡಿಸಿಪ್ಲಿನ್. ನಮ್ಮ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ನೋಡಿ ಆಟಿಕೆಗಳು, ಆನೆ, ನವಿಲು, ಏನೇನೋ ಆಟಿಕೆಗಳು ಇಕ್ಕಿದ್ದಾರೆ. ನೋಡಿ ಕುದುರೆ, ಬಸವಣ್ಣ ಎಲ್ಲ ಇಕ್ಕಿದ್ದಾರೆ. ನೋಡಿ ಚುರುಮುರಿ ಅಂಗಡಿಗಳೆಲ್ಲ ನೋಡ್ಕೊಂಡು ಸೀದಾ ಮಠದೊಳಗೆ ಎಂಟ್ರಿ ಆದವು. ನೋಡಿ ಮಕ್ಕಳಿಗೆ ಒಳ್ಳೊಳ್ಳೆ ಕಾರು, ಬೈಕು. ಕಾಯಕವೇ ಕೈಲಾಸವೆಂದು ಬೋರ್ಡ್ ಹಾಕಿದ್ದಾರೆ. ಇದು ಬಸವಣ್ಣವ್ರು ಹೇಳಿದ ವಚನ. ಅದರಂತೆ ನಡ್ಕೊತಾ ಇರೋದು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳು. ಇದು ಅನ್ನದಾಸೋಹದ ಭವನ. ನಾವು ಸೀದಾ ಗದ್ದಿಗೆ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಇನ್ನೂ ಜಾತ್ರೆ ಇನ್ನೂ ಈಗಿನ ಸ್ಟಾರ್ಟ್ ಆಗಿದೆ. ಎಲ್ಲರೂ ಬನ್ನಿ ಅಂತ ಹೇಳ್ತಾ ನಾವು ಸಿದ್ಧಲಿಂಗೇಶ್ವರ ಸ್ವಾಮಿ ಗದ್ದಿಗೆ ಹತ್ರ ಹೋದೋ. ನೋಡಿ ಬ್ಯಾನರ್ ಹಾಕಿದ್ದಾರೆ ದೊಡ್ಡದಾಗಿ. ಬ್ಯಾನರ್ ನೋಡ್ಕೊಂಡು ಈ ಕಡೆಗೆ ಬರ್ತಿದ್ದಂಗೆ ಹುಡುಗರು ಸಿಕ್ಕಿರು. ಹುಡುಗರು ಮಾತಾಡಿಸ್ಕೊಂಡು ನಮ್ಮ ಫ್ರೆಂಡ್ ಫೋಟೋ ತಕ್ಕೊಂಡು ಸೀದಾ ಗದ್ದಿಗೆ ಹತ್ರಕ್ಕೆ ಹೊಂಟು. ಶ್ರೀ ಸಿದ್ಧಗಂಗೆ ಸ್ವಾಮಿಗಳ ಗದ್ದಿಗೆ ನೋಡಿ. ಯಾವ ಇವೆಲ್ಲ ಇದೆಲ್ಲ ನೋಡಿ ಗದ್ದಿಗೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ ನಡ್ಕೊಂಡು. ನಮ್ಮ ಫ್ರೆಂಡ್ ವಿಡಿಯೋ ಮಾಡ್ತಾ ಇದ್ದ ಹಿಂದಗಡೆ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರು ಬಸವ. ಗದ್ದಿಗೆ ನೋಡ್ಕೊಂಡು ಇಲ್ಲಿ ಈಚ್ ಕಡೆಗೆ ಬರ್ತಿದ್ದಂಗೆ ಇಲ್ಲಿ
ಎಲ್ಲ ಫೋಟೋ, ಸ್ವಾಮಿಗಳ ಫೋಟೋ ಎಲ್ಲ ಇಟ್ಕೊಂಡು ಇದ್ದಾರೆ. ಐಸ್ ಕ್ರೀಮ್ ಅಂಗಡಿ. ಹಾಯ್ ಗಾಯ್ಸ್, ಇನ್ನು 15ನೇ ತಾರೀಕು ತನಕ ಹಿಂಗೆ ಇರುತ್ತೆ ಜಾತ್ರೆ. ಬರೋರೆಲ್ಲ ಬರ್ಬೋದು. ನೋಡಿ, ದೇವಸ್ಥಾನ ಹತ್ರಕ್ಕೆ ಹೋಗಿ ಮೆಟ್ಲು. ನೋಡಿ ಇಲ್ಲಿ ಶ್ರೀ ಶ್ರೀ ಸಿದ್ಧಗಂಗೆ ಸ್ವಾಮಿಗಳು ಮತ್ತು ಬಸವಣ್ಣವ್ರದ್ದು ಕಲ್ಲಲ್ಲಿ ವಿಗ್ರಹ ಕೆತ್ತಿದ್ದಾರೆ. ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ದಾಸೋಹದ ಕೊನೆಗೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಪಕ್ಕದಲ್ಲಿ ಸ್ವಾಮಿಗಳು ಕುತ್ಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ನಾವು ಆಗಲೇ ಆಶೀರ್ವಾದ ತಗೊಂಡಿದ್ದೆ. ಇಲ್ಲಿ ಒಳಗಡೆ ಎಲ್ಲ ಥರ ತರಕಾರಿ ನೋಡಿ, ಕುಂಬಳಕಾಯಿ, ಎಲ್ಲ ಥರ ತರಕಾರಿ. ಮತ್ತು ಇಲ್ಲಿ ಒಂದು ಸಣ್ಣ ದೇವಸ್ಥಾನ ಇದೆ. ಈ ಕಡೆ ಸೈಡು ದವಸ ಧಾನ್ಯಗಳನ್ನೆಲ್ಲ ತುಂಬವ್ರೆ. ತೋರಿಸ್ತೀನಿ ಒಂದು ನಿಮಿಷ. ನೋಡಿ, ಇದು ರಾಗಿ. ಇದು ನೋಡಿ ರಾಗಿ ಎಷ್ಟಿದೆ ಅಂತ. ಈ ಕಡೆದು ಅಕ್ಕಿ ಇದೆ. ಪಕ್ಕದಲ್ಲಿ ಇನ್ನೊಂದಿದೆ. ಎಲ್ಲ ಥರದ ದವಸ ಧಾನ್ಯ ಇರುತ್ತೆ. ನಾವು ಸೀದಾ ಅನ್ನದಾಸೋಹಕ್ಕೆ ಹೋದೋ. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ನಾವು ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಹಳ್ಳಿ ಕಾರ್ ವಿಡಿಯೋ ಇದೆ, ತಪ್ಪದೇ ನೋಡಿ. ಅಷ್ಟೇ.